ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 40ನೆಯ ಪದ್ಯ ಈ ರೀತಿಯಲ್ಲಿದೆ. ಅಭಯ ರುಚಿಯ ಭಯಮತಿ ಎಂಬಭಿಧಾನದೆ ಚಂದ್ರಮತಿ ಯಶೋಧರ ರಮಳ್ಗಳ್ ಶುಭ ಲಕ್ಷಣ ಮುಪ್ಪುತ್ತಿರೆ ಸ್ವಭಾವ ಸಿದ್ಧಂಗಳಾಗಿ ಬೆಳೆಯುತ್ತಿರ್ಕುಂ. ಅಭಯ ರುಚಿ ಅಭಯಮತಿ ಇದನ್ನು ವಿಂಗಡಿಸಿ ಓದೋಣ. ಇದು ಹೆಸರುಗಳು ಈ ಎರಡು. ಅಭಯ ರುಚಿ ಅಭಯಮತಿ. ಅಭಯ ಇದೆ ಎರಡು ಹೆಸರುಗಳಲ್ಲಿ, ಅಭಯ ರುಚಿ ಅಭಯಮತಿ ಎಂಬ ಅಭಿಧಾನದೆ. ಅಭಿಧಾನ ಅಂದ್ರೆ ಹೆಸರು ಅಂತರ್ಥ. ಅಭಿಧಾನದೆ ಅಭಿಧಾನದಿಂದ ಚಂದ್ರಮತಿ ಯಶೋಧರರ್ ಅಮಳ್ಗಳ್ ಅಮಳುಗಳಾದ ಅಂದ್ರೆ ಅವಳಿಗಳಾದ ಚಂದ್ರಮತಿ ಯಶೋಧರರ ಜೀವಗಳು ಇಲ್ಲಿ ಯಶೋಮತಿಯ ಮಕ್ಕಳಾಗಿ ಕುಸುಮಾವಳಿಯಲ್ಲಿ ಜನಿಸಿದವು. ಚಂದ್ರಮತಿ ಯಶೋಧರ ಇವರಿಬ್ಬರು ಜೀವಗಳು. ಅಭಯ ರುಚಿ ಅಭಯಮತಿ ಎಂಬುದಾಗಿ ಹೇಳಿದ್ದಾನೆ. ಇಲ್ಲಿ ಚಂದ್ರಮತಿ ಯಶೋಧರ ರಮಳ್ಗಳ್ ಅಂತ ಹೇಳಿದ್ದಾನೆ. ಆದರೆ ಕಥೆಯಲ್ಲಿ ಇರುವಂತಹದ್ದು ಅದು ಅನುಕ್ರಮವಾಗಿ ನಾವಿಲ್ಲಿ ಜೋಡಿಸ್ಲಿಕ್ಕೆ ಆಗುವುದಿಲ್ಲ ಎಂಬುದಕ್ಕೆ ಹೇಳ್ತಾ ಇರೋದು. ಕಥೆಯಲ್ಲಿರುವುದು ಯಶೋಧರ ಅಭಯ ರುಚಿಯಾಗಿಯೂ ಚಂದ್ರಮತಿ ಅಭಯಮತಿಯಾಗಿಯೂ ಜನಿಸಿದರು. ಆದರೆ ಹೇಳುವಾಗ ಇಲ್ಲಿ ಅಭಯ ರುಚಿ ಅಭಯಮತಿ ಅಂತ ಹೇಳಿ ಚಂದ್ರಮತಿ ಯಶೋಧರ, ಅದು ಈ ಪ್ರಾಸಚ್ಛಂದೋನ್ನೋ ಯವಿನ್ಯಾಸದ ಅಂತಿಂತು ಶಬ್ದಮಿರ್ಕುಂ ಅಂತ ಕೇಶಿರಾಜ ಹೇಳಿದ್ದಾನಲ್ಲ, ಹಾಗೆ ಪ್ರಾಸ ಛಂದಸ್, ಪ್ರಾಸ ಅಲ್ಲ ಇಲ್ಲಿ ಛಂದಸ್ಸಿಗೆ ಬೇಕಾಗಿ ಆತ ಹಿಂದೆ ಮುಂದೆ ಮಾಡಿಕೊಂಡಿದ್ದಾನೆ ಅಂತ ತಿಳಿಬೇಕು. ಯಶೋಧರ ಚಂದ್ರಮತಿಯರು ಅಭಯ ರುಚಿ ಅಭಯಮತಿ ಎಂಬ ಅಭಿಧಾನದೆ, ಅಭಿಧಾನದಿಂದ, ಅಭಿಧಾನದೆ ಅಭಿಧಾನದಿಂದ ಅಂತ ಅರ್ಥ. ಇಂ ಇಂದಂ ಇಂದೆ ಮೂದರನಾದ ತೃತೀಯೆ, ಮೂರು ರೀತಿಯ ತೃತೀಯೆ. ಅಭಿಧಾನದಿಂ ಅಭಿಧಾನದಿಂದಂ ಅಭಿಧಾನದಿಂದೆ ಅಂತ ಮೂರು ರೀತಿ. ಆ ಮೂರು ರೀತಿಗೆ ಮೊದಲಾಗಿ ಒಂದು ಯಕಾರ ಬರ್ತದೆ. ಅಭಿಧಾನದೆ ಪ್ರಣಯದೆ ತ್ರಿಪಥಗೆ ನಡೆತರೆ, ಕೇಶರಾಜ ಕೂಡ ಉದಾಹರಣೆ ಬಿಡಿ. ಅಭಿಧಾನದೆ ಅಭಿಧಾನದಿಂದ ಎಂಬ ಅರ್ಥ. ಹೆಸರಿನಿಂದ ಚಂದ್ರಮತಿ ಯಶೋಧರ ಎಂಬ ಅಮಳ್ಗಳ್ ಅವಳಿಗಳು ಶುಭ ಲಕ್ಷಣಂ ಒಪ್ಪುತ್ತಿರೆ. ಈಗ ಅವರು ಮಕ್ಕಳಾಗಿ ಜನಿಸಿದ್ದಾರೆ ಮತ್ತು ಶುಭ ಲಕ್ಷಣದಿಂದ ಕೂಡಿದವರಾಗಿ ಅವರು, ಅವರ ಪ್ರಾಯ ಮೇಲೆ ಬರ್ತಾ ಇದೆ. ಶುಭ ಲಕ್ಷಣಂ ಒಪ್ಪುತ್ತಿರೆ, ಅವರಿಗೆ ಶುಭ ಲಕ್ಷಣಗಳೆಲ್ಲ ಹೊಂದಿಕೊಂಡಿವೆ. ಅಂದ್ರೆ ಅವರು ಸುಂದರರಾಗಿದ್ದಾರೆ. ಮನುಷ್ಯರಿಗೆ ಒಳ್ಳೆಯ ಲಕ್ಷಣಗಳು, ಮುಖ ಲಕ್ಷಣಗಳು, ಮೇಯ್ಯ ಲಕ್ಷಣಗಳು, ಅಂಗಾಂಗಗಳ ಲಕ್ಷಣಗಳು ಹೇಗೆ ಹೇಗೆ ಇರಬೇಕೋ ಆ ರೀತಿಯಲ್ಲಿ ಒಳ್ಳೆಯ ಲಕ್ಷಣಗಳೆಲ್ಲ ಅವರಿಗೆ ಇವೆ. ಶುಭ ಲಕ್ಷಣಂ ಒಪ್ಪುತ್ತಿರೆ, ಶೋಭಿಸುತ್ತಿರಲು ಸ್ವಭಾವ ಸಿದ್ಧಂಗಳಾಗಿ ಬೆಳೆಯುತ್ತಿರ್ಕುಂ. ಸ್ವಭಾವ ಸಿದ್ಧಂಗಳಾಗಿ ಒಪ್ಪುತ್ತಿರೆ. ಆ ಗುಣಲಕ್ಷಣಗಳೆಲ್ಲ ಹೇಗೆ ಬಂದಿವೆ ಅಂತ ಹೇಳಿದ್ರೆ, ಆ ಲಕ್ಷಣಗಳನ್ನು ಪ್ರಯತ್ನದಿಂದ ಉಂಟು ಮಾಡಿಕೊಂಡದ್ದಲ್ಲ. ಆ ಶುಭ ಲಕ್ಷಣಗಳು ಸ್ವಭಾವ ಸಿದ್ಧವಾಗಿಯೇ ಇವೆ. ಎಲ್ಲಿ? ಅವರ ಶರೀರದಲ್ಲಿ, ಮನಸ್ಸಿನಲ್ಲಿ ಎಲ್ಲ ಆ ಲಕ್ಷಣಗಳು ಇವೆ. ಯಾವುದು? ಗುಣಲಕ್ಷಣ, ಗುಣಲಕ್ಷಣಗಳು. ಈ ಗುಣಲಕ್ಷಣಗಳು, ಶುಭ ಲಕ್ಷಣಗಳು ಸ್ವಭಾವ ಸಿದ್ಧಗಳಾಗಿ, ಅಷ್ಟೇ ಹೊರತು ಅವು ಮೇಲೆ ಹೇರಿದಂತಹವು ಅಲ್ಲ. ಅವರ ವ್ಯಕ್ತಿತ್ವದ ಒಳಗೆ ಇರುವಂತಹವು, ಒಳಗಿನಿಂದಲೇ, ಮನಸ್ಸಿನ ಒಳಗಿನಿಂದಲೇ ಹೊರಗೆ ಬರುವಂತಹವು. ಅಂದ್ರೆ ಆ ಲಕ್ಷಣ ಸಹಿತವಾಗಿ ಅವರು ಹುಟ್ಟಿದ್ರು ಎಂಬರ್ಥ. ಸ್ವಭಾವ ಸಿದ್ಧಂಗಳಾಗಿ ಶುಭ ಲಕ್ಷಣಂ ಒಪ್ಪುತ್ತಿರೆ ಬೆಳೆಯುತ್ತಿರ್ಕುಂ. ಬೆಳೆಯುತ್ತಾ ಇದ್ದರು ಎಂಬರ್ಥ. ಪ್ರಾಯಕ್ಕೆ ಬರ್ತಾ ಇದ್ರು, ಶಿಶುಗಳಾಗಿದ್ದವರು ಬಾಲಕರಾಗ್ತಾರೆ, ಬಾಲಕರಾದವರು ಮುಂದೆ ತರುಣರಾಗ್ತಾರೆ, ಹೀಗೆ ಆ ರೀತಿ. ಬೆಳೆಯುತ್ತಿರ್ಕುಂ, ಈ ಕ್ರಿಯಾಪದವನ್ನು ನೋಡಬೇಕು. ಬೆಳೆಯುತ್ತಾ ಇರ್ಕುಂ, ಬೆಳೆಯುತ್ತಾ ಇದ್ದರು ಎಂಬ ಅರ್ಥ. ಕುಂ ಎಂಬುದು ಭೂತಕಾಲದಲ್ಲಿಯೂ ಭವಿಷ್ಯತ್ ಕಾಲದಲ್ಲಿಯೂ ವರ್ತಮಾನ ಕಾಲದಲ್ಲಿಯೂ ಎಲ್ಲ ಕಾಲಗಳಲ್ಲಿ ಬರುವಂತಹದ್ದು. ಬೆಳೆಯುತ್ತಾ ಇರ್ಕುಂ, ಬೆಳೆಯುತ್ತಾ ಇರುತ್ತಾರೆ ಎಂಬರ್ಥ. ಬೆಳೆಯುತ್ತಿರ್ಕುಂ, ಬಳೆ ಮತ್ತು ಬೆಳೆ ಎಂಬವು ಎರಡು ಪ್ರತ್ಯೇಕ ಧಾತುಗಳು. ಹಳಗನ್ನಡದಲ್ಲಿ, ಹೊಸಗನ್ನಡದಲ್ಲಿ ಅವು ವ್ಯತ್ಯಾಸ ಹೊಂದಿವೆ. ವ್ಯತ್ಯಾಸ ಹೊಂದಿ ಎಷ್ಟೋ ಸಮಯವೇ ಆಯಿತು ಅಂತ ಹೇಳಬಹುದು. ಇಲ್ಲಿ ಎರಡೂ ಪ್ರತ್ಯೇಕವಾಗಿಲ್ಲ.
ಕೇಶಿರಾಜನ ಕಾಲದಲ್ಲಿ ಅದು ಇತ್ತು ಮತ್ತು ಅದನ್ನು ಸ್ಪಷ್ಟವಾಗಿ ಅವು ಬೇರೆ ಬೇರೆ ಅರ್ಥದಲ್ಲಿ ಬರ್ತವೆ ಎಂಬುದನ್ನು ಆತ ಹೇಳ್ತಾನೆ, ಆತ ನಿರೂಪಣೆ ಮಾಡಿದ್ದಾನೆ. ಬೆಳೆ ಎಂಬುದು ಸಸ್ಯಾವಳಿಯೊಳ್, ಬಳೆ ಎಂಬುದು ಇತರೆಡೆಯೊಳ್ ಅಂತ ಹೇಳಿದ್ದಾನೆ. ಬೆಳೆ ಎಂಬುದು ಸಸ್ಯಾವಳಿಯಲ್ಲಿ, ಸಸ್ಯಗಳನ್ನು ಹೇಳುವಾಗ ಬೆಳೆಯಿತು ಅಂತ ಹೇಳಬೇಕು, ಗಿಡವು ಬೆಳೆಯಿತು, ಮರವಾಯಿತು ಅಂತ ಹೇಳಬೇಕು, ಅಥವಾ ಗದ್ದೆಯ ಬೆಳೆ ಬೆಳೆಯಿತು ಅಂತ ಹೇಳಬೇಕು, ಬೆಳೆಯಿತು. ಹಾಗೆ ಅಗೆ ಬೆಳೆಯಿತು, ಕೆಯಿ ಆಯಿತು, ನೇಜಿ ಅಥವಾ ಅಗೆ ಭತ್ತದ ಗಿಡ, ಸಣ್ಣ ಗಿಡ, ಅದು ಬೆಳೆದು ಕೆಯಿ ಆಯಿತು. ಕೆಯಿ ಅಂದ್ರೆ ಬೆಳೆದಂಥ ಫಸಲು ತುಂಬಿದಂತಹ ಭತ್ತದ ಗಿಡಗಳು, ಅದಕ್ಕೆ ಕೆಯಿ ಎಂಬುದಾಗಿ ಹೆಸರು. ಅದು ಹೊಲಕ್ಕೂ ಇದೆ, ಕೆಯಿ ಹೊಲ ಅಂತಲೂ ಇದೆ. ಕೆಯಿ ಇರುವಂತಹ ಹೊಲ ಕೆಯಿ ಹೊಲ. ಕೆಯಿ ಅಂತ ಹೇಳಿದ್ರೆ ಇದು ಈ ಭತ್ತದ ಗದ್ದೆಗಳು. ಭತ್ತದ ಗದ್ದೆ ಎಂಬ ಅರ್ಥವೂ ಇದೆ, ಭತ್ತದ ಬೆಳೆ ಎಂಬ ಅರ್ಥವೂ ಇದೆ. ಗಿಡ ಸಹಿತವಾದಂತಹದ್ದು ಕೆಯಿ, ಫಸಲು ತೆನೆ ತುಂಬಿದಂತಹ ಗದ್ದೆ, ಹಾಗೆ ಕೆಯಿ ಹೊಲ. ಹಾಗೆ ಬೆಳೆಯುತ್ತ ಇರ್ಕುಂ, ಬೆಳೆಯುತ್ತಾ ಇವೆ ಎಂಬ ಅರ್ಥ. ಇವೆರಡು ಬೆಳೆಯುತ್ತಾ ಇವೆ. ಅಲ್ಲಿ ಬೆಳೆ ಮತ್ತೆ ಬಳೆ ಇವೆರಡು ಬೇರೆ ಬೇರೆ ಅಂತ ಹೇಳುವುದಕ್ಕೆ ಆತ ಉದಾಹರಣೆಯನ್ನು ಕೊಡ್ತಾನೆ ಕೇಶಿರಾಜ. ಬೆಳೆ ಅವುಗಳ ನಾಮಪದಗಳನ್ನು ನೋಡಿ, ಆ ಧಾತುಗಳಿಂದ ಉಂಟಾಗದಂತಹ ನಾಮಪದಗಳನ್ನು ನೋಡಿ ಎಂಬುದಾಗಿ ಹೇಳ್ತಾನೆ. ಬೆಳೆ, ಅದಕ್ಕೆ ನಾಮಪದ ಬೆಳಸು. ಇವತ್ತು ನಾವು ಬೆಳೆ ಎಂಬುದನ್ನು ಧಾತುವಾಗಿ ಉಪಯೋಗ ಮಾಡ್ತೇವೆ. ಇವತ್ತು ಈ ವರ್ಷ ಬೆಳೆ ಹೇಗೆ, ಮಳೆ ಬೆಳೆ ಹೇಗೆ ಎಂಬುದಾಗಿ ಅಲ್ಲಿ ನಾಮಪದವಾಗಿ ಇದೆ ಬೆಳೆ. ಅದ್ರ ಹಳಗನ್ನಡದಲ್ಲಿ ಅದಕ್ಕೆ ಪ್ರತ್ಯೇಕವಾಗಿದೆ, ಬೆಳಸು ಅಂತ ಇದೆ. ಬೆಳಸು, ಬೆಳಸು ಅಂತ ಹೇಳಿದ್ರೆ ಬೆಳೆ ಫಸಲು ಎಂಬ ಅರ್ಥ. ಬಳವಿ, ಬಳೆ ಅಂತ ಹೇಳೋದಕ್ಕೆ ಬಳವಿ ಅಂತ ಹೇಳಬೇಕು. ತನುಜನ ಬಳವಿಯನಿ ನೋಡಿ ನೋಡಿ ಜನಕಂ ನಲಿದಂ ಎಂಬ ಉದಾಹರಣೆಯನ್ನು ಕೊಟ್ಟಿದ್ದಾನೆ ಕೇಶಿರಾಜ. ಬಳವಿ, ಬೆಳಸು ಅದು ಬೆಳೆ ಎಂಬುದರ ನಾಮರೂಪ ಬೆಳಸು, ಬಳೆ ಎಂಬುದರ ನಾಮರೂಪ ಬಳವಿ. ನಾವೀಗ ಹೇಳುವುದಾದ್ರೆ ಬೆಳವಣಿಗೆ, ಬೆಳೆಯುವಿಕೆ ಹೀಗೆಲ್ಲ ಹೇಳ್ತೇವೆ. ಹಾಗೆ ಆ ಅರ್ಥದಲ್ಲಿ ಅವೆರಡು ಬೇರೆ ಬೇರೆ, ಆದ್ದರಿಂದ ನಾಮರೂಪಗಳು ಬೇರೆ ಬೇರೆ ಆಗಿವೆ, ಧಾತುಗಳು ಬೇರೆ ಬೇರೆ ಎಂಬುದನ್ನು ಗಮನಿಸಬೇಕು ಎಂಬುದಾಗಿ ಹೇಳ್ತಾನೆ. ಹೊಸಗನ್ನಡದಲ್ಲಿ ಅದನ್ನು ನಾವು ಗಮನಿಸ್ತಾ ಇಲ್ಲ. ಹಳಗನ್ನಡದಲ್ಲಿ ಹೀಗಿತ್ತು ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಸ್ವಭಾವ ಸಿದ್ಧಂಗಳಾಗಿ ಬಳೆಯುತ್ತೆ ಇರ್ಕುಂ, ಬಳೆಯುತ್ತಿರ್ಕುಂ, ಅವು ಸ್ವಭಾವ ಸಿದ್ಧವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇವೆ. ಅಂದರೆ ಅವು ಆ ಎರಡು ಜೀವಗಳು ಯಶೋಧರ ಚಂದ್ರಮತಿಯರ ಜೀವಗಳು ಕುಸುಮಾವಳಿಯಲ್ಲಿ ಕುಸುಮಾವಳಿಯ ಗರ್ಭಕ್ಕೆ ಬಂದು ಮಕ್ಕಳಾಗಿ ಜನಿಸಿ ಅಭಯರುಚಿ ಅಭಯಮತಿ ಎಂಬ ಹೆಸರನ್ನು ಪಡೆದು ಎಲ್ಲ ಶುಭ ಲಕ್ಷಣಗಳು, ಗುಣಗಳು ಇವೆಲ್ಲವನ್ನು ಹೊಂದಿಕೊಂಡು ಅವರು ಅಭಿವೃದ್ಧಿ ಹೊಂದುತ್ತಾ ಇದ್ರು, ದಿವಸ ದಿವಸಕ್ಕೆ ಪ್ರವರ್ಧಮಾನರಾಗುತ್ತಾ ಇದ್ರು ಎಂಬುದಾಗಿ ಹೇಳ್ತಾನೆ. ಸ್ವಭಾವ ಸಿದ್ಧಂಗಳಾಗಿ ಶುಭ ಲಕ್ಷಣಂ ಒಪ್ಪುತ್ತಿರೆ ಬೆಳೆಯುತ್ತೆ ಇರ್ಕುಂ, ಅವರು ದೊಡ್ಡವರಾಗುತ್ತಾ ಇದ್ರು ಎಂಬುದಾಗಿ ಕಥೆಯನ್ನು ಮುಂದುವರಿಸ್ತಾನೆ. ಇಲ್ಲಿ ಅವರು ದೊಡ್ಡವರಾಗ್ತಾ ಇರುವ ವರ್ಣನೆ, ಹುಟ್ಟಿದ ವರ್ಣನೆಯನ್ನೇ ಮಾಡಲಿಲ್ಲ, ಒಂದೇ ಎರಡು ಪದ್ಯಗಳಲ್ಲಿ ಎಲ್ಲ ವಿವರಗಳನ್ನು ಹೇಳ್ತಾ ಹೋಗ್ತಾನೆ. ಈಗ ಕಥೆ ಪ್ರಾರಂಭದ ಹಂತ, ಕಥೆ ಎಲ್ಲಿಂದ ತೊಡಗಿದೆಯೋ ಅಲ್ಲಿಗೆ ಬರ್ತಾ ಇದೆ ಈ ಕಥೆ. ನಮಸ್ಕಾರ.